ಫ್ರೆಂಡ್ಸ್, ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ 4 ಯುಗಗಳ ಬಗ್ಗೆ ಹಾಗೂ ಅವುಗಳ ಕಾಲಾವಧಿ ಮತ್ತು ಯಾವ ಯುಗದಲ್ಲಿ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ತುಂಬ ವಿಸ್ತಾರವಾಗಿ ತಿಳಿಸಿದ್ದಾರೆ. ಸತ್ಯಯುಗ ಪೂರ್ತಿಯಾದ ನಂತರ ತ್ರೇತಾಯುಗ ಪ್ರಾರಂಭವಾಗುತ್ತದೆ. ಅದಾದ ನಂತರ ದ್ವಾಪರ ಯುಗ, ಆ ನಂತರ ಕಲಿಯುಗ ಪ್ರಾರಂಭವಾಗುತ್ತದೆ. ಸತ್ಯಯುಗದ ಕಾಲಾವಧಿ ಸುಮಾರು 17,28,000 ವರ್ಷಗಳು. ಹಾಗೆ ತ್ರೇತಾಯುಗದ ಕಾಲಾವಧಿ 12,96,000 ವರ್ಷಗಳು. ದ್ವಾಪರ ಯುಗದ ಕಾಲಾವಧಿ 8,64,000 ವರ್ಷಗಳು. ಹಾಗೆ ಕೊನೆಗೆ ಕಲಿಯುಗದ ಕಾಲಾವಧಿ 4,32,000 ವರ್ಷಗಳು. ಒಂದು ಯುಗ ಪೂರ್ತಿಯಾದ ನಂತರ ಇನ್ನೊಂದು ಯುಗ ಪ್ರಾರಂಭವಾಗುತ್ತದೆ. ಆ ಪ್ರಾರಂಭವಾಗುವ ಯುಗದ ಕಾಲಾವಧಿ 4,32,000 ವರ್ಷಗಳು ಕಡಿಮೆಯಾಗುತ್ತಾ ಬರುತ್ತದೆ. ಈ ಯುಗಗಳು ಪೂರ್ತಿಯಾದ ನಂತರ ಕಾಲಚಕ್ರವು ಪೂರ್ತಿಯಾಗುತ್ತದೆ, ಮತ್ತೆ ಹೊಸ ಕಾಲಚಕ್ರವು ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ವಿಷಯದ ಬಗ್ಗೆ ತಿಳಿದೇ ಇರುತ್ತದೆ. ಆದರೆ ಈ 4 ಯುಗಗಳ ನಡುವೆ ಇರುವ ವ್ಯತ್ಯಾಸಗಳ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ಗೊತ್ತು. ಪ್ರತಿ ಯುಗಗಳಲ್ಲಿಯೂ ಮನುಷ್ಯನ ಪ್ರವರ್ತನೆ, ಆಲೋಚನೆಗಳು, ಜೀವನ ವಿಧಾನಗಳು, ದೇಹದ ಬಣ್ಣ, ರೂಪ, ಆಕಾರ ಬದಲಾಗುತ್ತಾ ಇರುತ್ತದೆ. ಅವುಗಳ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ತಿಳಿಯದೇ ಇರಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ನಾವು ಕಲಿಯುಗದಲ್ಲಿ ಬದುಕುತ್ತಿದ್ದೇವೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಕಲಿಯುಗಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದಾರೆ. ಆಶ್ಚರ್ಯಪಡುವಂತಹ ವಿಷಯವೇನೆಂದರೆ ಅವುಗಳಲ್ಲಿ ತುಂಬಾ ಭವಿಷ್ಯವಾಣಿಗಳು ನಿಜವಾಗಿದ್ದಾವೆ. ಹಾಗೆ ಇನ್ನುಳಿದ ಭವಿಷ್ಯವಾಣಿಗಳು ಸಹ ನಿಜವಾಗಬಹುದೆಂದು ಧಾರ್ಮಿಕ ವ್ಯಕ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಕೃಷ್ಣರು ಸಹ ಕಲಿಯುಗಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಅವುಗಳು ಭವಿಷ್ಯದಲ್ಲಿ ನಿಜವಾಗುವ ಅವಕಾಶವೂ ಸಹ ಇದೆ. ನಿಜವಾಗಲೂ ಈ ಭೂಮಿ ಯಾವಾಗ ಅಂತ್ಯವಾಗುತ್ತೆ, ಹೇಗೆ ಅಂತ್ಯವಾಗುತ್ತೆ ಅನ್ನುವುದರ ಬಗ್ಗೆ ಶ್ರೀಕೃಷ್ಣರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲವುದಕ್ಕಿಂತ ಮುಂಚೆ ನಾವು ಸತ್ಯಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯುಗದಲ್ಲಿ ಧರ್ಮಕ್ಕೆ 4 ಕಾಲುಗಳು ಇರುತ್ತವೆ. ಅಂದರೆ 100% ಧರ್ಮವೇ ಇರುತ್ತದೆ. ಪಾಪ ಅಂದರೆ ಏನು ಅಂತಾನೆ ಮನುಷ್ಯರಿಗೆ ಗೊತ್ತಿರುವುದಿಲ್ಲ. ಎಲ್ಲ ಕಡೆ ನೋಡಿದರೂ ಒಳ್ಳೆತನವೇ ಕಾಣುತ್ತಿರುತ್ತದೆ. ಮನುಷ್ಯರೆಲ್ಲರೂ ಪ್ರತಿಯೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು ಎಂದು ನಿಸ್ವಾರ್ಥ ಭಾವದಿಂದ ಬದುಕುತ್ತಿರುತ್ತಾರೆ. ಈ ಯುಗದಲ್ಲಿ ಮನುಷ್ಯನ ಪ್ರಾಣಕ್ಕೆ ಬಹಳ ಬೆಲೆ ಇರುತ್ತದೆ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಎಂದರೆ ಅವನಿಗೆ ಸಹಾಯ ಮಾಡೋಕ್ಕೆ ತುಂಬಾ ಜನರು ಮುಂದೆ ಬರುತ್ತಿದ್ದರು. ಮನುಷ್ಯರಿಗೆ ಪಾಪ ಮಾಡಬೇಕು ಅನ್ನೋ ಆಲೋಚನೆ ಸಹ ಬರುತ್ತಿರಲಿಲ್ಲ. ಎಲ್ಲವುದಕ್ಕಿಂತ ಆಶ್ಚರ್ಯಕರವಾದ ವಿಷಯವೇನೆಂದರೆ ಈ ಯುಗದಲ್ಲಿ ಮನುಷ್ಯರು 32 ಅಡಿ ಎತ್ತರ ಇರುತ್ತಿದ್ದರು. ಸತ್ಯ ಹರಿಶ್ಚಂದ್ರ ಅಂತಹ ದೊಡ್ಡ ವ್ಯಕ್ತಿಗಳು ಸಹ ಈ ಯುಗದಲ್ಲಿಯೇ ಬದುಕಿದ್ದರು. ಅವರು ಸತ್ಯವನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಸ್ವಂತ ಕುಟುಂಬವನ್ನೇ ತ್ಯಾಗ ಮಾಡಿದ್ದರು. ಈ ಸತ್ಯಯುಗ ಮುಗಿದ ನಂತರ ತ್ರೇತಾಯುಗ ಪ್ರಾರಂಭವಾಗುತ್ತದೆ. ತ್ರೇತಾಯುಗದಲ್ಲಿ ಮನುಷ್ಯನ ಎತ್ತರ ಸುಮಾರು 21 ಅಡಿಗಳವರೆಗೆ ಕಡಿಮೆಯಾಗುತ್ತದೆ. ಈ ಯುಗದಲ್ಲಿ ಮನುಷ್ಯನಿಗೆ ಪಾಪ ಪರಿಚಯವಾಗುತ್ತದೆ. ಧರ್ಮ ಒಂದು ಕಾಲನ್ನು ಕಳೆದುಕೊಂಡು 3 ಕಾಲುಗಳಲ್ಲಿ ನಿಂತಿರುತ್ತದೆ. ಈ ಸಮಯದಲ್ಲಿ ವಿಷ್ಣು ಭಗವಂತ ವಾಮನನಾಗಿ ಹಾಗೆ ಶ್ರೀರಾಮರಾಗಿ ಅವತಾರ ತಾಳುತ್ತಾರೆ. ಬಲಿಚಕ್ರವರ್ತಿ ಸ್ವರ್ಗವನ್ನು ಆಕ್ರಮಿಸಿದ್ದಕ್ಕಾಗಿ ಇಂದ್ರನಿಗೆ ಏನು ಮಾಡಬೇಕೆಂದು ತೋಚದೆ ವಿಷ್ಣು ಭಗವಂತರ ಹತ್ತಿರ ಹೋಗುತ್ತಾರೆ. ಆಗ ವಿಷ್ಣು ಭಗವಂತರು ಹೇಗಾದರೂ ಸರಿ ಸ್ವರ್ಗವನ್ನು ಇಂದ್ರನಿಗೆ ತಿರುಗಿ ಸಿಗುವ ಹಾಗೆ ಮಾಡಬೇಕೆಂದು ತೀರ್ಮಾನಿಸುತ್ತಾರೆ. ಆ ಉದ್ದೇಶದಿಂದಾನೇ ಅವರು ವಾಮನ ಅವತಾರದಲ್ಲಿ ಬದಲಾಗಿ ಬಲಿಚಕ್ರವರ್ತಿಯನ್ನು 3 ಅಡಿ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆ. ಬಲಿಚಕ್ರವರ್ತಿ ಸಹ ಏನು ಆಲೋಚನೆ ಮಾಡದೆ 3 ಅಡಿ ಜಾಗವನ್ನು ದಾನವಾಗಿ ಕೊಡುವುದಾಗಿ ತಿಳಿಸುತ್ತಾರೆ. ಆಗ ವಾಮನರು ತನ್ನ ಪಾದದಿಂದ ಇಡೀ ಬ್ರಹ್ಮಾಂಡವನ್ನೇ ಆಕ್ರಮಿಸಿಕೊಂಡರು. ಆಗ ವಿಷ್ಣು ಭಗವಂತರು ಸ್ವರ್ಗವನ್ನು ಇಂದ್ರನಿಗೆ ಹಿಂತಿರುಗಿಸಿದರು. ಇನ್ನೊಂದು ಕಡೆ ರಾವಣನು ಸೀತಾದೇವಿಯನ್ನು ಅಪಹರಿಸಿದ್ದು ಸಹ ಇದೇ ಕಾಲದಲ್ಲಿ. ಅದಕ್ಕಾಗಿಯೇ ರಾಮಾಯಣ ಯುದ್ಧವು ನಡೆಯುತ್ತದೆ. ಇದರ ನಂತರ ದ್ವಾಪರ ಯುಗವು ಪ್ರಾರಂಭವಾಗುತ್ತದೆ. ಈ ಯುಗದಲ್ಲಿ ಧರ್ಮವು 2 ಕಾಲುಗಳನ್ನು ಕಳೆದುಕೊಂಡು ಉಳಿದ 2 ಕಾಲುಗಳಲ್ಲಿ ನಿಂತಿರುತ್ತದೆ. ಈ ಯುಗದಲ್ಲಿ ಮನುಷ್ಯನ ಎತ್ತರ 11 ಅಡಿಗೆ ಇಳಿಯುತ್ತದೆ. ಹಾಗೆ ಈ ಯುಗದಲ್ಲಿ ಪಾಪ ಪುಣ್ಯಗಳು ಸಮನಾಗಿರುತ್ತದೆ. ಕೆಲವು ಜನರು ಪುಣ್ಯಗಳನ್ನು ಮಾಡುತ್ತಿದ್ದರೆ ಅದಕ್ಕೆ ಸರಿಸಮನಾಗಿ ಕೆಲವರು ಪಾಪಗಳನ್ನು ಮಾಡುತ್ತಾ ಇರುತ್ತಾರೆ. ಈ ಯುಗದಲ್ಲಿಯೇ ಮಹಾಭಾರತ ಯುದ್ಧವು ಸಹ ನಡೆಯುತ್ತದೆ. ಅಧರ್ಮದ ಕಡೆ ಇದ್ದ ಕೌರವರು ಧರ್ಮದ ಕಡೆ ಇದ್ದ ಪಾಂಡವರ ಕೈಯಲ್ಲಿ ಸೋತು ಹೋಗುತ್ತಾರೆ. ಈ ಯುದ್ಧದಲ್ಲಿ ಶ್ರೀಕೃಷ್ಣರು ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಪಾಂಡವರಿಗೆ ಸಹಾಯ ಮಾಡುತ್ತಾರೆ. ಇದರ ನಂತರ ಕಲಿಯುಗ ಪ್ರಾರಂಭವಾಗುತ್ತದೆ. ಈ ಯುಗದಲ್ಲಿ ಮನುಷ್ಯರ ಎತ್ತರ 7 ಅಡಿಗೆ ಇಳಿಯುತ್ತದೆ. ಧರ್ಮಕ್ಕೆ ಕೇವಲ ಒಂದೇ ಒಂದು ಕಾಲು ಮಾತ್ರ ಇರುತ್ತದೆ. ಅಂದರೆ ಈ ಯುಗದಲ್ಲಿ ಪಾಪದ ಪ್ರಮಾಣ ಪುಣ್ಯದ ಪ್ರಮಾಣಕ್ಕಿಂತ ಜಾಸ್ತಿ ಇರುತ್ತದೆ. ಪಾಪಗಳು ಎಷ್ಟು ಜಾಸ್ತಿ ಆಗುತ್ತವೆ ಅಂದರೆ ಪ್ರತಿ 4 ಜನರಲ್ಲಿ 3 ಜನರು ಪಾಪಗಳನ್ನು ಮಾಡುತ್ತಾ ಇರುತ್ತಾರೆ. ಈ ಯುಗದಲ್ಲಿ ಒಳ್ಳೆಯದನ್ನು ಮಾಡೋಕ್ಕಿಂತ ಇನ್ನೊಬ್ಬರಿಗೆ ಹಾನಿ ಮಾಡಬೇಕೆಂದೇ ಜನರು ಕಾಯುತ್ತಾ ಇರುತ್ತಾರೆ. ಪ್ರಸ್ತುತ ನಾವು ಆ ತರಹದ ಭಯಂಕರವಾದ ಕಲಿಯುಗದಲ್ಲಿ ಬದುಕುತ್ತಿದ್ದೇವೆ. ಈ ಕಲಿಯುಗದ ಬಗ್ಗೆ ಶ್ರೀಕೃಷ್ಣರು ಎಷ್ಟೋ ವಿಚಾರಗಳನ್ನು ತಿಳಿಸಿದ್ದಾರೆ. ಕಲಿಯುಗದಲ್ಲಿ ಸ್ತ್ರೀಯರು ತಮ್ಮ ಕೂದಲ ಆಧಾರದಿಂದಲೇ ತಾವು ಅಂದವಾಗಿದ್ದೇವೆ ಎಂದು ಭಾವಿಸುತ್ತಾರೆ. ಹಾಗೆ ಅವರು ಬಡತನದಲ್ಲಿರುವ ಗಂಡಂದಿರನ್ನು ಬಿಟ್ಟು ಶ್ರೀಮಂತರ ಪುರುಷರ ಬಳಿ ಹೋಗುತ್ತಾರೆ ಎಂದು ಶ್ರೀಕೃಷ್ಣರು ವಿವರಿಸಿದ್ದಾರೆ. ಈ ಯುಗದಲ್ಲಿ ಸ್ತ್ರೀಯರು ಹಣವಿರುವ ಶ್ರೀಮಂತ ಪುರುಷರನ್ನಷ್ಟೇ ಅತಿಯಾಗಿ ಇಷ್ಟಪಡುತ್ತಾರೆ. ಪುರುಷರ ಬಣ್ಣ ಮತ್ತು ಆಕಾರಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಈ ಯುಗದಲ್ಲಿ ಮನುಷ್ಯರು ತಮ್ಮ ಹತ್ತಿರ ಎಷ್ಟು ಹಣವಿರುತ್ತೋ ಅಷ್ಟು ಗರ್ವದಿಂದ ಬದುಕುತ್ತಾ ಇರುತ್ತಾರೆ. ಪ್ರತಿಯೊಬ್ಬರು ಹಣವಿರುವ ಶ್ರೀಮಂತರ ಹತ್ತಿರ ಸಂಬಂಧ ಬೆಳೆಸಿಕೊಳ್ಳಲು ಕಾಯುತ್ತಾ ಇರುತ್ತಾರೆ. ಬಡವರನ್ನು ಹೆಚ್ಚಾಗಿ ಅವಮಾನ ಮಾಡುತ್ತಾ ಇರುತ್ತಾರೆ. ಮನುಷ್ಯರು ತಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಾಗಿ ಹಣ ಸಂಪಾದಿಸಲು ಮಾತ್ರವೇ ಉಪಯೋಗಿಸುತ್ತಾರೆ. ಈ ಸಮಯದಲ್ಲಿ ಮೋಸವು ಎಷ್ಟು ಜಾಸ್ತಿ ಆಗುತ್ತದೆ ಎಂದರೆ ತುಂಬಾ ಜನರು ತಮ್ಮ ಸ್ವಂತ ಕುಟುಂಬದವರನ್ನೇ ಮೋಸ ಮಾಡುತ್ತಾ ಬದುಕುತ್ತಿರುತ್ತಾರೆ. ಹಾಗೆಯೇ ಆಸ್ತಿಗಾಗಿ ಹೆಚ್ಚಾಗಿ ಜಗಳಗಳು ನಡೆಯುತ್ತಿರುತ್ತವೆ.
ಹಣ ಸಂಪಾದನೆ ಮಾಡುವುದಕ್ಕಾಗಿ ಹತ್ಯೆಗಳನ್ನು ಮೋಸಗಳನ್ನು ಮಾಡುತ್ತಾ ಬದುಕುತ್ತಿರುತ್ತಾರೆ. ಈ ಸಮಯದಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಇರುವುದಿಲ್ಲ. ಅದಕ್ಕೆ ಅವರು ಒಂಟಿಯಾಗಿ ಎಲ್ಲಾದರೂ ಹೋಗುವುದಕ್ಕೂ ಭಯಪಡುತ್ತಾ ಇರುತ್ತಾರೆ. ಹಾಗೆಯೇ ಸ್ವೇಚ್ಛೆಯಿಂದ ಎಲ್ಲ ಕಡೆ ತಿರುಗಲು ಸಾಧ್ಯವಿರುವುದಿಲ್ಲ. ಹಾಗೆ ಮನಸ್ಸಿನಲ್ಲಿ ಒಂದು ಅಂದುಕೊಂಡು ಹೊರಗಡೆ ಇನ್ನೊಂದು ತರ ಪ್ರವರ್ತಿಸುತ್ತಿರುತ್ತಾರೆ. ಹಾಗೆಯೇ ಮನುಷ್ಯರು ತಮ್ಮ ಬುದ್ಧಿವಂತಿಕೆ ಅಹಂಕಾರದಿಂದ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡುತ್ತಾ ಇರುತ್ತಾರೆ. ನಿಜವಾಗಿಯೂ ದೇವರು ಇದ್ದಾರೆಯೇ? ಇದ್ದರೆ ಇಲ್ಲಿವರೆಗೆ ಏಕೆ ಕಾಣಿಸಲಿಲ್ಲ? ದೇವರಿದ್ದಾರೆ ಎಂದು ಸಾಬೀತುಪಡಿಸಲು ಏನಾದರೂ ಆಧಾರಗಳು ಇದ್ದಾವೆ ಎಂದು ಅವರು ಪ್ರಶ್ನಿಸುತ್ತಾ ಬದುಕುತ್ತಿರುತ್ತಾರೆ. ವಿಜ್ಞಾನವನ್ನು ನಂಬುತ್ತಾ ಎಷ್ಟೋ ಜನರು ನಾಸ್ತಿಕರಾಗಿ ಬದಲಾಗುತ್ತಾರೆ. ಕೇವಲ ಇದು ಮಾತ್ರವಲ್ಲದೆ ಮನುಷ್ಯರು ಪುರಾಣಗಳನ್ನು ಓದುವುದನ್ನು ನಿಲ್ಲಿಸುತ್ತಾರೆ. ಹಾಗೆಯೇ ನಿಧಾನವಾಗಿ ದೇವರನ್ನು ಪೂಜಿಸುವುದನ್ನು ನಿಲ್ಲಿಸುತ್ತಾರೆ. ರಾಜಕೀಯ ನಾಯಕರು ಪ್ರಜೆಗಳನ್ನು ಮೋಸ ಮಾಡುತ್ತಾ ದೋಚಿಕೊಳ್ಳುತ್ತಾ ಇರುತ್ತಾರೆ. ಇದರಿಂದಾಗಿ ಒಳ್ಳೆಯವರು ಸಹ ಕೆಟ್ಟವರಾಗಿ ಬದಲಾಗುತ್ತಾರೆ. ಎಲ್ಲರೂ ಸಹ ಇನ್ನೊಬ್ಬರನ್ನು ದೋಚಿಕೊಳ್ಳಲೆಂದೇ ಕಾಯುತ್ತಾ ಇರುತ್ತಾರೆ. ಕೊನೆಗೆ ಈ ಪ್ರಪಂಚದಿಂದ ಸತ್ಯವು ಅಂತ್ಯವಾಗುತ್ತದೆ. ಹಾಗೆಯೇ ಕರುಣೆ, ದಯೆ ತರಹದ ಭಾವನೆಗಳು ಪೂರ್ತಿಯಾಗಿ ನಶಿಸಿ ಹೋಗುತ್ತವೆ. ಮನುಷ್ಯರಲ್ಲಿ ಕ್ರೂರತ್ವ ಎಷ್ಟು ಜಾಸ್ತಿ ಆಗುತ್ತದೆ ಎಂದರೆ ಅವರು ತಮ್ಮ ಸ್ವಂತ ಕುಟುಂಬದವರಿಗೂ ಕಷ್ಟ ಕೊಡಲು ಪ್ರಾರಂಭಿಸುತ್ತಾರೆ. ಕಲಿಯುಗದಲ್ಲಿ ಪ್ರತಿ ಜಾಗದಲ್ಲಿಯೂ ಅಶಾಂತಿ ತುಂಬಿರುತ್ತದೆ. ಪ್ರತಿಯೊಬ್ಬರು ತಪ್ಪುದಾರಿಯಲ್ಲಿಯೇ ಹಣ ಸಂಪಾದಿಸಲು ಕಾಯುತ್ತಾ ಇರುತ್ತಾರೆ. ಕೇವಲ ಇಷ್ಟೇ ಅಲ್ಲದೆ ಪ್ರಕೃತಿಯಲ್ಲೂ ಸಹ ಎಷ್ಟೋ ಬದಲಾವಣೆಗಳು ಆಗುತ್ತಾ ಇರುತ್ತವೆ. ಅನಿಶ್ಚಿತವಾದ ಮಳೆ, ಬರಗಾಲ ತರಹದ ಕಷ್ಟಗಳು ಜನರಿಗೆ ಎದುರಾಗುತ್ತಾ ಇರುತ್ತವೆ. ರೈತರಿಗೆ ಸರಿಯಾದ ಸಮಯಕ್ಕೆ ಮಳೆ ಬರದೆ, ಹಾಗೆಯೇ ಬೆಳೆ ಕೈ ಸೇರುವ ಸಮಯದಲ್ಲಿ ಭಾರೀ ಮಳೆ ಬಂದು ಬೆಳೆಗಳು ಹಾನಿಯಾಗುತ್ತಾ ಇರುತ್ತವೆ. ಇದರಿಂದಾಗಿ ಆಹಾರ ಸಮಸ್ಯೆ ಎದುರಾಗುತ್ತದೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ಜನರು ತಿನ್ನಲು ಪ್ರಾರಂಭಿಸುತ್ತಾರೆ. ಮಳೆ ಇಲ್ಲದ ಕಾರಣ ಮರಗಿಡಗಳು ಸಹ ಒಣಗಿ ಹೋಗುತ್ತವೆ. ಪರಿಸ್ಥಿತಿ ಎಷ್ಟು ಕ್ರೂರವಾಗಿ ಬದಲಾಗುತ್ತದೆ ಎಂದರೆ ಮನುಷ್ಯರು ಬದುಕುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಸರಿ ಎಂದು ನಿರ್ಧರಿಸುತ್ತಾರೆ. ಭವಿಷ್ಯ ಪುರಾಣದಲ್ಲಿ ಬ್ರಹ್ಮದೇವರು ನಾರದರ ಬಳಿ, ನಾರದರೇ, ಭಯಂಕರವಾದ ಕಲಿಯುಗವು ಸದ್ಯದಲ್ಲೇ ಬರುತ್ತದೆ. ಈ ಸಮಯದಲ್ಲಿ ಮನುಷ್ಯರ ಆಲೋಚನಾ ವಿಧಾನ ಬದಲಾಗುತ್ತದೆ. ಒಳ್ಳೆಯವರು ಸಹ ಕೆಟ್ಟವರಾಗಿ ಬದಲಾಗುತ್ತಾರೆ. ಹಾಗೆ ಯಾರ ಬಳಿ ಹಣ ಜಾಸ್ತಿ ಇರುತ್ತೋ ಅವರು ಮಾತ್ರವೇ ಸಂತೋಷದಿಂದ ಬದುಕುತ್ತಿರುತ್ತಾರೆ. ಬಡವರು ಹಸಿವಿನಿಂದ ನರಳುತ್ತಿರುತ್ತಾರೆ. ಹಾಗೆಯೇ ತುಂಬ ಜನರು ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಸ್ವೀಕರಿಸುತ್ತಾರೆ. ದೇವರುಗಳು ತಮ್ಮ ದೈವತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಜನರು ದೇವರನ್ನು ಪೂಜಿಸುವುದನ್ನು ನಿಲ್ಲಿಸುತ್ತಾರೆ. ಪವಿತ್ರವಾದ ವಿವಾಹ ಬಂಧವು ಸಹ ಪವಿತ್ರತೆಯನ್ನು ಕಳೆದುಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಎಷ್ಟೋ ಜನರು ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನ ತೆಗೆದುಕೊಳ್ಳುತ್ತಾರೆ. ಆ ನಂತರ ಇನ್ನೊಂದು ಮದುವೆಯಾಗುತ್ತಾ ಇರುತ್ತಾರೆ. ಇನ್ನೊಂದು ಕಡೆ ಶಿಷ್ಯರೇ ಗುರುಗಳನ್ನು ಕೀಳಾಗಿ ಕಾಣುತ್ತಾ ಇರುತ್ತಾರೆ. ಮಕ್ಕಳು ಜವಾಬ್ದಾರಿಯನ್ನು ಮರೆತು ತಮ್ಮ ತಂದೆ ತಾಯಿಯನ್ನೇ ಎದುರಿಸುತ್ತಾ ಇರುತ್ತಾರೆ. ಹಾಗೆಯೇ ವೃದ್ಧಾಪ್ಯದಲ್ಲಿ ಅವರಿಗೆ ತುಂಬ ಕಷ್ಟಗಳನ್ನು ನೀಡುತ್ತಾರೆ. ಹಾಗೆಯೇ ಅವರನ್ನು ವೃದ್ಧಾಶ್ರಮಗಳಲ್ಲಿ ಬಿಡುತ್ತಾರೆ. ಮತ್ತು ಈ ಸಮಯದಲ್ಲಿ ಬಾಲ್ಯ ವಿವಾಹ ಜಾಸ್ತಿಯಾಗುತ್ತದೆ ಅಥವಾ ವಿವಾಹವಾಗದೆ ಉಳಿಯುತ್ತಾರೆ. ಒಂದು ವೇಳೆ ಮಕ್ಕಳು ಜನಿಸಿದರೂ ತುಂಬ ಬಲಹೀನರಾಗಿ ಇರುತ್ತಾರೆ. ಕೊನೆಗೆ ಕಲಿಯುಗದಲ್ಲಿ ಮನುಷ್ಯನ ಜೀವಿತಾವಧಿ 20 ವರ್ಷಗಳಿಗೆ ಕುಸಿಯುತ್ತದೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಘೋರ ಕಲಿಯುಗದಲ್ಲಿ ಮನುಷ್ಯರು 30 ವರ್ಷಗಳಿಗಿಂತ ಜಾಸ್ತಿ ಬದುಕುವುದಿಲ್ಲ. ಹಾಗೆಯೇ ಜೀವಿತಾವಧಿ 20 ವರ್ಷಗಳಿಗೆ ಕುಸಿಯುತ್ತದೆ. ಇದರ ಪ್ರಕಾರ ಮನುಷ್ಯರು 16 ವರ್ಷಕ್ಕೆ ವೃದ್ಧರಾಗುತ್ತಾರೆ, 20 ವರ್ಷಕ್ಕೆ ಸತ್ತು ಹೋಗುತ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನಲ್ಲಿ ಕ್ರೂರತ್ವ ಇನ್ನೂ ಜಾಸ್ತಿಯಾಗುತ್ತದೆ. ಕಲಿ ಅನ್ನೋ ರಾಕ್ಷಸ ಪ್ರತಿಯೊಬ್ಬರನ್ನು ತನ್ನ ಭಕ್ತರನ್ನಾಗಿಸಿಕೊಂಡು ದೇವರನ್ನು ಎದುರಿಸುತ್ತಾನೆ. ಸರಿಯಾಗಿ ಇದೇ ಸಮಯಕ್ಕೆ ವಿಷ್ಣು ಭಗವಂತರು ಈ ಭೂಮಿಯ ಮೇಲೆ ಕಲ್ಕಿ ಭಗವಂತನಾಗಿ ಅವತರಿಸಿ ಕಲಿಯನ್ನು ಸಾಯಿಸುತ್ತಾರೆ. ಆ ನಂತರ ಧರ್ಮವನ್ನು ಸ್ಥಾಪಿಸುತ್ತಾರೆ. ಇದರಿಂದಾಗಿ ಕಲಿಯುಗವು ಅಂತ್ಯವಾಗಿ ಕಾಲಚಕ್ರ ಪೂರ್ತಿಯಾಗುತ್ತದೆ. ಆ ನಂತರ ಮತ್ತೆ ಹೊಸ ಕಾಲಚಕ್ರವು ಪ್ರಾರಂಭವಾಗುತ್ತದೆ ಎಂದು ಹಿಂದೂ ಧರ್ಮದಲ್ಲಿ ಬಲವಾಗಿ ನಂಬಲಾಗಿದೆ.